ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಕೋಳಿವಾಡ ಅವರು ಹೇಳಿಕೆ ಕೊಟ್ಟಿದ್ದರು. ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳೆದ ಸರ್ಕಾರದ ಸಂದರ್ಭದಲ್ಲಿ ಬಿಎಸ್ವೈ ಮೇಲೆ ಆರೋಪ ಕೇಳಿಬಂದಿತ್ತು. ಆಗ ತನಿಖೆ ಎದುರಿಸಿ ಸಿಎಂ ಸ್ಥಾನವನ್ನು ಅಲಂಕರಿಸಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೊದಲು ತನಿಖೆ ಎದುರಿಸಿ ಆಮೇಲೆ ಸಿಎಂ ಸ್ಥಾನವನ್ನ ಮತ್ತೊಮ್ಮೆ ಅಲಂಕರಿಸಿ ಅಂತ ಹೇಳಿದ್ರು. ಹಾಗಾಗಿ ಅಂದಿನ ಹೇಳಿಕೆಯನ್ನ ಇವತ್ತು ಸಿದ್ದರಾಮಯ್ಯ ಅವರು ನೆನಪು ಮಾಡಿಕೊಳ್ಬೇಕಿದೆ. ಕಾನೂನು ಹೋರಾಟಕ್ಕೆ ಎಲ್ರಿಗೂ ಕೂಡ ಶಕ್ತಿ ಇದೆ, ಆದರೆ ನೈತಿಕ ಹೊಣೆಯನ್ನ ಹೊತ್ಕೊಂಡು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇನ್ನು ಸಿದ್ದರಾಮಯ್ಯ ಜೊತೆಗಿದ್ರು ಕೂಡ ಸಿಎಂ ಕುರ್ಚಿಗೆ ಟವಲ್ ಹಾಕಿ ಅನೇಕರು ಕೂತಿದ್ದಾರೆ. ಬಾಗಲಕೋಟೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ ಸರ್ಕಾರದ ವೇಳೆ ಏನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಒಂದು ಆರೋಪ ಬಂತು. ಆ ಆರೋಪ ಬಂದಾಗ ಆರೋಪವನ್ನು ತನಿಖೆ ಮೂಲಕ ಎದುರಿಸಿ ಆರೋಪ ಮುಕ್ತರಾಗಿ ಮತ್ತೆ ಬಂದು ನೀವು ಆ ಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತಕ್ಕಂಥ ಉಪದೇಶವನ್ನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂದು ಕೊಟ್ಟಿದ್ರು. ಹಾಗಾಗಿ ಇವತ್ತು ಅದನ್ನು ಅವರು ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತೇನು ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಕಾನೂನಾತ್ಮಕವಾಗಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥದಕ್ಕೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಆ ಒಂದು ಶಕ್ತಿ ಇದೆ. ಹಾಗಾಗಿ ಅದನ್ನು ಮುಂದುವರಿಸಿ ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಣ್ಣ ಅವರು ಇವತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ. ಇಲ್ಲಿ ನೋಡಿ ಅಣ್ಣ, ಏನಾಗಿದೆ, ಭಾಳಷ್ಟು ಜನ ಸಿದ್ದರಾಮಣ್ಣನ ಜೊತೆನಲ್ಲೇ ಇದ್ದಂಗಿದ್ದಾರೆ. ಆದರೆ ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕೊಂಡು ಕೂತಿದ್ದಾರೆ, ಟವಲ್ ಹಾಸ್ಕೊಂಡು ಕೂತಿದ್ದಾರೆ. ಹಾಗಾಗಿ ಪಾಪ ಯಾರ್ಯಾರ ಮನಸ್ಸಲ್ಲಿ ಅವರವರ ಪಕ್ಷದ ನಾಯಕರ ಮನಸ್ಸಲ್ಲಿ ಏನೇನಿದೆ ಅಂತಕ್ಕಂಥದ್ದು ಸಿದ್ದರಾಮಣ್ಣನೇ ಹೇಳಬೇಕು. ಈಗ ಕಳೆದ